ಅತ್ಯಾಚಾರದ ಆರೋಪಿ, ಲೈಂಗಿಕ ದೌರ್ಜನ್ಯದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 1 ತಿಂಗಳ ಬಳಿಕ ಹಾಸನವನ್ನ ಪ್ರವೇಶ ಮಾಡಿದ್ದಾರೆ. ಅದು ಕೂಡ ಎಸ್ಐಟಿ ಅಧಿಕಾರಿಗಳ ಜೊತೆಗೆ. ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಬಂಧಿತರಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಚ್.ಡಿ. ರೇವಣ್ಣ ಅವರ ಚೆನ್ನಂಬಿಕಾ ನಿವಾಸಕ್ಕೆ ಸ್ಥಳ ಮಹಜರಕ್ಕೆ ಅಂತ ಕರೆದುಕೊಂಡು ಹೋಗಿತ್ತು. ಮಾಜಿ ಸಂಸದ ಮಾಧ್ಯಮದವರ ಕಣ್ಣಿಗೆ ಬೀಳದಂತೆ ನೋಡಿಕೊಂಡ್ರು. ಹೀಗಾಗಿ ಪ್ರಜ್ವಲ್ ಯಾರ ಕಣ್ಣಿಗೂ ಬೀಳದಂತೆ ವಾಹನದಲ್ಲಿಯೇ ಮಲಗಿದ್ರು. ಚೆನ್ನಂಬಿಕಾ ನಿವಾಸದ ಎದುರು ಹಾಸನದ ಎಎಸ್ಪಿ ವೆಂಕಟೇಶ್ ನಾಯ್ಡು ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಸುಮಾರು 4 ಗಂಟೆಗೂ ಹೆಚ್ಚು ಕಾಲ ಸ್ಥಳ ಮಹಜರಿನ ಜೊತೆಗೆ ತಾಂತ್ರಿಕ ಎವಿಡೆನ್ಸ್ಗಳನ್ನ ಇತ್ಯಾದಿ ಸಾಕ್ಷ್ಯಾಧಾರಗಳನ್ನ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ತಂಡ ಕಲೆ ಹಾಕಿ ಅಲ್ಲಿಂದ ಹೊರಟಿತ್ತು. ಎಸ್ಐಟಿ ತಂಡ ಸ್ಥಳ ಮಹಜರನ್ನು ಮುಗಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೊರಡ್ತಾ ಇದ್ದಂತೆ ನಿವಾಸದ ಬಳಿ ಜಮಾಯಿಸಿದಂತಹ ಹಲವು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಪರ ಘೋಷಣೆಯನ್ನ ಕೂಗಲಾಯಿತು.